ಎಲ್ ನೋಡಿದ್ರು ವೆಹಿಕಲ್ಸು. ಆ ಕಡೆ ನೋಡಿದ್ರು ವೆಹಿಕಲ್ಸು, ಈ ಕಡೆ ನೋಡಿದ್ರು ವೆಹಿಕಲ್ಸು. ಸುತ್ತ ಮುತ್ತ ಎಲ್ಲೇ ನೋಡಿದ್ರು ಜನವೋ ಜನ. ಇದು ಬಂದು ಅವಲಹಳ್ಳಿ ಹತ್ರ ಇರುವ ಒಂದು ಮಟನ್ ಶಾಪಿನಲ್ಲಿ ಭಾನುವಾರ ಆಗಿರೋದ್ರಿಂದ ಬೆಂಗಳೂರು ಜನ ಎಲ್ಲ ನಾಲ್ಗೆ ಕೆಡಿಸ್ಕೊಂಡು ಮಟನ್ ತಗೊಳ್ಳೋಣ ಅಂತ ಬಂದ್ಬಿಟ್ಟಿದ್ದಾರೆ. ನಾನು ಕೂಡ ಅವ್ರ ಗ್ರೂಪ್ ಅಲ್ಲಿ ಒಬ್ಬನಾಗನ ಅಂತ ಬೆಳಿಗ್ಗೆ ಎದ್ದು ಬೇಗನೆ ವೆದರ್ ಅಂತೂ ತುಂಬಾ ಚಳಿಲು ಕೂಡ ಹಕ್ಕಿ ಪಕ್ಕಿಗಳ ಹತ್ರ ಎಲ್ಲ ನೋಡ್ಕೊಂಡು ಹಕ್ಕಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಬೆಂಗಳೂರಿಂದ ನಾನ್ ಕೂಡ ಅವಲಹಳ್ಳಿ ಕಡೆಗೆ ಹೊರಟೆ ಕೆ ಆರ್ ಪುರಂ ಮಾರ್ಗವಾಗಿ. ಹೊರ್ಟ್ ನೋಡಿದ್ರೆ ಎಲ್ ನೋಡು ಫುಲ್ಲು ಜಾಮು ಜಾಮು. ಏನಕ್ಕಂದ್ರೆ ಎಲ್ಲ ಭಾನುವಾರದ ಮಟನ್ ತಗೊಳ್ಳೋದಕ್ಕೋಸ್ಕರ ಮಟನ್ ಚಿಕನ್ನಿಗೋಸ್ಕರ ಜನ ಮುಗಿ ಬಿದ್ದು ಬಂದ್ಬಿಟ್ಟಿದ್ದಾರೆ. ನಾನು ಕೂಡ ಎಂಟ್ರಿ ಕೊಟ್ಟಿದ್ಮೇಲೆ ನೋಡಿದ್ರೆ ರಕ್ತದ ಕುಳಿನೇ ಹರಿದು ಬಿಟ್ಟಿತ್ತು. ಎಲ್ ನೋಡು ಫುಲ್ಲು ಮರಿಗಳು ಮಟನ್ನು, ತುಂಬಾ ಜನ. ನಾನ್ ಎಲ್ಲಪ್ಪ ತಗೊಳ್ಳೋದಿದು, ಯಾಕಾದ್ರೂ ಬಂದ್ನಪ್ಪ ಇವತ್ತು ಇಲ್ಲಿಗೋಸ್ಕರ. ಇಷ್ಟು ದೂರದಿಂದ ಬಂದ್ಬಿಟ್ಟಿದೀನಿ, ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆ ಸೈಕಲ್ ಗ್ಯಾಪ್ ಅಲ್ಲಿ ಹೆಂಗೋ ನುಗ್ಗೋಗಿ ನಾನು ಒಂದ್ ಸ್ವಲ್ಪ ಮಟನ್ ಹಾಕಿಸ್ಕೊಂಡೆ. ಅಣ್ಣಂಗೆ ಹೇಳಿ ನೀಟಾಗಿ ಸಣ್ಣಕ್ಕೆ ಒಡಿಸ್ಕೊಂಡೆ. ಅದಾದ್ಮೇಲೆ ಇನ್ನೂ ಮಟನ್ ಎಲ್ಲ ಇತ್ತು, ಬರೋರ್ಗೆಲ್ಲ ಬನ್ರಪ್ಪ ಅಂತ ಅನ್ಕೊಂಡು ನೀಟಾಗಿ ತಗೊಂಡು ಮತ್ತೆ ಊರ್ ಕಡೆಗೆ ಪಯಣ ಬೆಳೆಸ್ದೆ. ಊರಂದ್ರೆ ಇನ್ನೇನಿಲ್ಲ, ನಮ್ಮ ಏರಿಯಾ. ಅಲ್ಲಿಂದ ಒಂದ್ 5-6 ಕಿಲೋಮೀಟರ್ ಇರೋ ಬಿ ನಾರಾಯಣಪುರದಲ್ಲಿ ಇದ್ದಿದ್ದು. ತುಂಬಾ ಚಳಿಗೂ ವೆದರ್ಗುನು ಮೈ ಕೈ ಬಿಟ್ಟು ಗಾಡಿನೇ ಓಡ್ಸಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಒಂದ್ ಟೀ ಬೇಕಲ್ಲ, ಟೀಗಂತ ಗಾಡಿ ನಿಲ್ಸಿದ್ರೆ ಎಲ್ಲಿ ನಾಯಿ ತಿನ್ಬಿಡುತ್ತೋ ಅಂದ್ಬಿಟ್ಟು ನಾನು ಬೈಕ್ನೇ ಓಡೋದಾಯ್ತಿತ್ತು. ಅಲ್ಲಿಂದ ಸೀದಾ ಮನೆ ಹತ್ರ ಬಂದ್ರೆ ನನ್ ಮಗ ನೋಡಿದ್ರೆ ಆಲ್ರೆಡಿ ಎದ್ದು ದೇವ್ರ ಕೋಣೆಯಲ್ಲಿದ್ದಾನೆ. ದೇವ್ರ ಕೋಣೆಯಲ್ಲಿ ಏನಪ್ಪಾ ಮಾಡ್ತಿದ್ದಾನೆ ಅಂದ್ರೆ ದೇವ್ರಿಗೆ ಕೈ ಮುಗ್ದು ಒಳ್ಳೇದಾಗ್ಲಿ ನಮ್ ಡ್ಯಾಡಿಗೆ ಅಂತ ಕೇಳ್ಕೊಂಡು ವಿಭೂತಿ ಇಕ್ಕೋದಕ್ಕೆ ಬೆಳ್ಬೆಳ್ಗೆನೆ ಬರ್ತಿದ್ದಾನೆ. ಬೇಡ ಮಗನೆ ಅಂತ ಅನ್ನೋದಕ್ಕೂ ಆಗೋದಿಲ್ಲ. ಓಕೆ ಮಗನೆ ಇಕ್ಕಪ್ಪ ಅಂದ್ರೆ ವಿಭೂತಿ ನಾಮ ಎಲ್ಲ ಬೆಳಿಗ್ಗೆ ಇಕ್ಬಿಟ್ಟು ಬೆಳ್ಬೆಳ್ಗೆನೆ ಆಶೀರ್ವಾದ ಮಾಡ್ದ. ನೋಡಿ ಇಲ್ಲಿ ಯಾವ ರೀತಿ ಇಕ್ಕಿದ್ದಾನೆ. ಅದಾದ್ಮೇಲೆ ಅವನ್ನ ಎತ್ಕೊಂಡು ಸೂರ್ಯನ ತೋರ್ಸನಂತ ತುಂಬಾ ದಿನಗಳ ನಂತರ ಬೆಂಗಳೂರಲ್ಲಿ ಸೂರ್ಯ ಕಂಡ. ಬಿಂಗ್ ಸೂರ್ಯನ ತೋರಿಸ್ಕೊಂಡು ನನ್ ಮಗನ್ನ ಹಂಗೆ ಮುದ್ದಾಡ್ಕೊಂಡು ಅವನು ನಿನ್ನೆ ರಾತ್ರಿ ಮಾಡಿರೋ ಕಪಿಚೇಷ್ಟೆಗಳನ್ನ ನೋಡಿದ್ರೆ ಎಲ್ಲಾ ಪಾರ್ಟ್ ಅಲ್ಲಿ ಇರೋ ಮಣ್ಣನ್ ಜೊತೆ ಆಟ ಆಡ್ಬಿಟ್ಟಿದ್ದಾನೆ. ಫುಲ್ಲು ಬಿಲ ಮಾಡ್ಬಿಟ್ಟಿದ್ದಾನೆ. ಇಲಿ ಅಲ್ಲ ಇದು, ಇದು ನಮ್ಮನೆಯ ಮುದ್ದು ಕೃಷ್ಣ ಮಾಡಿರೋದು ಅನ್ಕೊಂಡು ಸೂರ್ಯನ ನೋಡಿ ತುಂಬಾ ಖುಷಿ ಆಯ್ತು. ಒಂದು ವಾರಾನ್ಗಟ್ಲೆ ಆಗಿತ್ತು ಸೂರ್ಯನ ನೋಡಿ. ಅದಾದ್ಮೇಲೆ ನಾನು ಮನೆ ಒಳಗಡೆ ಬಂದು ನೋಡಿದ್ರೆ ಆಲ್ರೆಡಿ ನನ್ನ ಹೆಂಡತಿ ಮಟನ್ ಮಾಡೋದಕ್ಕೆ ಅಂತ ಆಲ್ರೆಡಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂತ ಇದ್ಲು. ಅದಾದ್ಮೇಲೆ ರಾತ್ರಿ ಮ್ಯಾಚ್ ಇದ್ದಿದ್ರಿಂದ ಮ್ಯಾಚ್ ನ ಸ್ವಲ್ಪ ನೋಡಿ ಮಾತ್ರ ಮಲಿಕೊಂಡಿದ್ದು. ಆದ್ರೆ ನಮ್ ವಿರಾಟ್ ಕೊಹ್ಲಿ ಅವರು ಕಪ್ಪೆತ್ತದು, ಹಾಗೆ ಮ್ಯಾನ್ ಆಫ್ ದಿ ಸೀರೀಸ್ ನ ಮಾತಾಡೋದನ್ನ ನೋಡಿರ್ನಿಲ್ಲ. ಅದ ನೋಡೋ ಅಷ್ಟ್ರೊಳಗಡೆ ಆಲ್ರೆಡಿ ಪ್ಲೇಟಿಗೆ ಬೆಳಿಗ್ಗೆ ಬೆಳಿಗ್ಗೆನೆ ದೋಸೆ ಹಾಗೂ ಮಟನ್ ಯಾವ ರೀತಿ ಇತ್ತು ಅಂದ್ರೆ ಆಹಾ, ಹೇಳಂಗಿಲ್ಲ ರೀ. ಬಾಯಲ್ಲಿ ಹಂಗೆ ಜೊಲ್ ಬರ್ತಿತ್ತು. 2 ದೋಸೆ ಹೋಗಿ 4 ದೋಸೆ, 4 ದೋಸೆ ಹೋಗಿ 6 ದೋಸೆ ಆಯ್ತು. ಮಟನ್ ಊಟ ಬೆಳ್ಬೆಳಿಗ್ಗೆ ದೋಸೆ ಆದ್ಮೇಲೆ ಒಂದು ಥಮ್ಸ್ ಅಪ್ ಕುಡಿಯೋಣ ಅಂತ ಅಥವಾ ಒಂದು ಸ್ಪ್ರೈಟ್ ಕುಡಿಯೋಣ ಅಂತ ಅಂಗಡಿ ಕಡೆ ಹೊರಟೆ. ಒಂದು ಸ್ಪ್ರೈಟ್ ಮುಗಿಸಿ ಒಂದು ಸ್ಪ್ರೈಟ್ ನ ಕುಡಿದ್ಮೇಲೆ ಊಟ ಜೀರ್ಣ ಆಗ್ತಿತ್ತು. ಇನ್ನೇನು ಸಂಡೆ, ಆಲ್ರೆಡಿ ಭಾನುವಾರ, ಒಳ್ಳೆ ನಾಲ್ಗೆಗೆ ರುಚಿ ಸಿಕ್ತು ಅಂತ ಸೀದಾ ಮನೆ ಹತ್ರ ಬಂದ್ರೆ ನಮ್ ನಾದ್ನಿ ಆಗಿ ನಮ್ ಬಾಮೈದ ಆಲ್ರೆಡಿ ನಾಟಿ ಕೋಳಿನ ತಂದ್ಬಿಟ್ಟಿದ್ದಾರೆ. ಈ ನಾಟಿ ಕೋಳಿನ ಫಸ್ಟ್ ಟೈಮು ನನ್ನ ಮಗ ನೋಡ್ತಾ ಇರೋದು. ಅವ್ನ್ ನೋಡ್ತಾ ಇರೋದನ್ನ ನೋಡಿ ನಮಿಗೆಲ್ರು ತುಂಬಾ ಆಶ್ಚರ್ಯ ಆಯ್ತು. ಫಸ್ಟ್ ಟೈಮ್ ಜೀವನದಲ್ಲಿ ಅವನು ನಾಟಿ ಕೋಳಿ ನೋಡ್ತಾ ಇರೋದ್ರಿಂದ ಯಾವ ರೀತಿ ನೋಡ್ತಾನೆ, ಭಯ ಪಡ್ತಾನ ಏನು ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು. ನಾಟಿ ಕೋಳಿನ ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಯ್ತು. ಏನಕಂದ್ರೆ ಈ ಬೆಂಗಳೂರಲ್ಲಿ ಬರೀ ಔಷಧಿ ಕೋಳಿಗಳನ್ನ ತಿಂದು ತಿಂದು ಸಾಕಾಗಿತ್ತು. ಫಸ್ಟ್ ಟೈಮ್ ನಾಟಿ ಕೋಳಿ ನೋಡ್ತಾ ಅವನು ನಾಟಿ ಕೋಳಿಗೇನೆ ಡೈರಿ ಮಿಲ್ಕ್ ಅವನಿಗೋಸ್ಕರ ಎತ್ತಿಟ್ಕೊಂಡಿರೋದ ಡೈರಿ ಮಿಲ್ಕ್ ಆಗ್ತಿದ್ದಾನೆ. ಫಸ್ಟ್ ಟೈಮು ನಾನು ಕೂಡ ನಾಟಿ ಕೋಳಿ ಡೈರಿ ಮಿಲ್ಕ್ ತಿನ್ನೋದನ್ನ ನೋಡ್ದೆ. ಏನ್ ಆಶ್ಚರ್ಯ ಅಲ್ವಾ ನೋಡಿ. ಆ ಕೋಳಿ ಜೊತೆ ಅವನ ಆಟನ ನೋಡೋದಕ್ಕೆ 2 ಕಣ್ ಸಾಲ್ದು. ಏನಕ್ಕಂದ್ರೆ ಫಸ್ಟ್ ಟೈಮು ಜೀವನದಲ್ಲಿ ಅವನು ನಾಟಿ ಕೋಳಿನ ನೋಡ್ತಾ ಇರೋದ್ರಿಂದ ಅವನ ಖುಷಿನೇ ತಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ. ಅವ್ರ ಅಜ್ಜಿ, ತಾತ, ಮಾಮ, ಮಮ್ಮಿ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ರೂನು ಕರೆದು ನಾಟಿ ಕೋಳಿ ತೋರಿಸ್ತಾ ಇದ್ದ. ನಾಟಿ ಕೋಳಿ ನೋಡ್ ಬನ್ನಿ, ನಾಟಿ ಕೋಳಿ ನೋಡ್ ಬನ್ನಿ. ಅದಕ್ಕೆ ಅಕ್ಕಿನೂ ಕೂಡ ತಗೊಬಂದು ಹಾಕ್ತಾ ಅದ್ರ ಜೊತೆ ಅದು ತುಂಬಾ ಖುಷಿಯಾಗಿ ಆಟ ಆಡ್ತಿದ್ದ. ಈ ನಾಟಿ ಕೋಳಿನ ಬಿರಿಯಾನಿ ಮಾಡ್ತೀವ ಅಥವಾ ಸಾಂಬಾರ್ ಮಾಡ್ಕೊಳ್ತೀವ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ.